ಒನ್ ನಿಮಗೆ ಬಂದು ರೆಗ್ರೆಷನ್ ಈಕ್ವೇಷನ್ ಫೈನ್ ಮಾಡಿ ಅಂತ ಕೊಡ್ತಾರೆ. ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಟ್ರಿಕ್ಕಿನೂ ಇದೆ ಮತ್ತು ಸಿಂಪಲ್ ಕೂಡ ಇದೆ. ಬಟ್ ಇದು ಸ್ವಲ್ಪ ಟ್ರಿಕ್ಕಿನೇ ಇದೆ ಅಂದ್ಕೊಳ್ಳಿ. ಲೈಕ್ ಸ್ಟ್ಯಾಟಿಸ್ಟಿಕ್ ಬೇಸ್ದಿಂದ ಬಂದಿದ್ರೆ ಇದು ಸ್ವಲ್ಪ ಈಸಿ ಆಗುತ್ತೆ, ಆರಲ್ಲಿ ಸ್ವಲ್ಪ ಕಷ್ಟನೇ ಇದು. ಸೊ ಇದರಲ್ಲಿ ನಮಗೆ ಫೈನ್ ದಿ ರೆಗ್ರೆಷನ್ ಈಕ್ವೇಷನ್ ಆ್ಯಂಡ್ ದ ಮೋಸ್ಟ್ ಲೈಕ್ಲಿ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ವೆನ್ ಮಾರ್ಕ್ಸ್ ಇನ್ ಎಕನಾಮಿಕ್ಸ್ ಇಸ್ 30. ಸೊ ಅವ್ರು ನಮಗೆ ರೆಗ್ರೆಷನ್ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ರೆಗ್ರೆಷನ್ ಯಾವಾಗ ಕಂಡುಹಿಡಿಬೇಕು ಅಂದರೆ ಎಕನಾಮಿಕ್ಸಲ್ಲಿ 30 ಬಂದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಎಷ್ಟು ಬರ್ಬೋದು ಅಂತ. ಸೊ ನಮಗೆ ಇಲ್ಲಿ ಡೇಟಾ ಕೊಟ್ಟಿರೋದು ಕೂಡ ಎಕನಾಮಿಕ್ಸ್ ಬಂದು 25, 28, 35, 32 ಅಂತ n ನಂಬರ್ ಆಫ್ ಸೀರೀಸ್ ಕೊಟ್ಟಿದ್ದಾರಲ್ಲ. ಸೊ ಎಕನಾಮಿಕಲ್ ಇವಾಗ ಒಂದು ವ್ಯಕ್ತಿ ಎಕನಾಮಿಕಲ್ 25 ತಗೊಂಡ್ರೆ ಅವ್ನು ಸ್ಟ್ಯಾಟಿಸ್ಟಿಕಲ್ ಬಂದು 43 ತಗೊತಾನೆ. ಮತ್ತು 28 ಇನ್ನೊಂದು ವ್ಯಕ್ತಿ ಎಕನಾಮಿಕಲ್ ತಗೊಂಡ್ರೆ ಮತ್ತು ಸ್ಟ್ಯಾಟಿಸ್ಟಿಕ್ಸಲ್ಲಿ ಅವನು 46 ತಗೊತಾನೆ. ಸೊ ಅದೇ ಥರ ಎಕನಾಮಿಕ್ಸಲ್ಲಿ 30 ಇದ್ದರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಎಷ್ಟು ತಗೋಬೋದು ಅದನ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ದಟ್ ಈಸ್ ಕಾಲ್ಡ್ ರೆಗ್ರೆಷನ್ ಈಕ್ವೇಷನ್. ಸೊ ಇದಕ್ಕೆ ನಮಗೆ ಬಾಕ್ಸ್ ಅನ್ನೋದು ಇದು ಬರುತ್ತೆ. ಈ ಥರದ್ದು ಕಂಪಲ್ಸರಿ ಬರ್ಕೊಳ್ಳಿ. ಲೈಕ್ ಆದರೆ ಎಕ್ಸ್ಪ್ಯಾಂಡ್ ಮಾಡಿ ಕೂಡ ಬರೀ. ಪೇಪರ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಾಗೂ ಬರೀರಿ. ನಾನಿಲ್ಲಿ ಸಣ್ಣ ಇರಲಿ ಅಂತ ಹಿಂಗೆ ಕಚಾಪಿಚಿ ಬರೆದಿದ್ದೀನಿ. ಬಟ್ ನೀವು ಆದಷ್ಟು ದೊಡ್ಡದು ಸ್ಕೇಲ್ ಫುಲ್ ಹಾಕಿ ಕೂಡ ಕ್ಲೀನಾಗಿ ಪ್ರೆಸೆಂಟ್ ಮಾಡಿ, ಓಕೆನಾ. ಸೊ ಇದರಲ್ಲಿ ಫಸ್ಟ್ ನಾವು ಎಕ್ಸ್ ಇದು ಕೂಡ ನೀವು ಗಿವನಲ್ಲಿ ಬರಿಬೋದು. we are here considering economics in marks has y and economics in statistics has y. marks in economics has x and marks in economics has y ಅಂತ ಕೂಡ ನಾವು ಗಿವನ್ ಅಂತ ಬರಿಬೋದಾಗತ್ತೆ. ಎಕ್ಸ್ ಏನು 25, 28, 35 ಇಲ್ಲಿ ಏನೇನು ಬರ್ಕೊಂಡಿದ್ದೀವೋ ಅದೆಲ್ಲ ಇಲ್ಲಿ ನಾವು ಬರ್ಕೊಂಡಿದ್ದೀವಿ. ಅದಾದಮೇಲೆ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ದಟ್ ಈಸ್ 43, 46, 49, 51, 36 ಇಷ್ಟು ನಾವು ಬರ್ಕೊಂಡಿದ್ದೀವಿ. ಫಸ್ಟ್ ಇದ್ರದ್ದು ಟೋಟಲ್ ಮಾಡ್ಕೋಬೇಕು. ಯಾಕೆ ನಾವು ಟೋಟಲ್ ಮಾಡಬೇಕು ಅಂದರೆ ನಮಗೆ ಮೀನ್ ಬೇಕು. ಸೊ ಮೀನ್ದು ಇನ್ನೊಂದು ಫಾರ್ಮುಲಾ ಕೂಡ ಇದೆ. ಸಪೋಸ್ ನಮಗೆ ಇವಾಗ ಇದರಲ್ಲೂ ಕೂಡ ನಾವು ವೈ ಎಕ್ಸ್ ಅಂತ ಪ್ರೀವಿಯಸ್ ಸಮ್ಮಲ್ಲಿ ನಾವು ಎಕ್ಸ್ ಆ್ಯಂಡ್ ವೈ ಅಂತ ತಗೊಂಡಿದ್ದೀವಿ ಅಂತ, ಇದರಲ್ಲೂ ಕೂಡ ನಾವು ಇದನ್ನ ಎಕ್ಸ್ ಆಗಿ ಮತ್ತು ಇದನ್ನ ವೈ ಆಗಿ ಲೈಕ್ ಇದನ್ನ ಫ್ರೀಕ್ವೆನ್ಸಿಯಾಗಿ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಇದು ಮಾರ್ಕ್ಸ್ ಇನ್ ಎಕನಾಮಿನೇ ಬೇರೆ, ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಕೇ ಬೇರೆ. ಇದರಲ್ಲಿ ನಾವು ವೈಗೂ ಮೀನ್ ಕಂಡುಹಿಡಿಬೇಕು, ಎಕ್ಸ್ಗೂ ಮೀನ್ ಕಂಡುಹಿಡಿಬೇಕಾಗತ್ತೆ. ಸೊ ಇವಾಗ ಮೀನ್ ಫಾರ್ಮುಲಾ ಏನಾಗತ್ತೆ ಅಂದರೆ ಟೋಟಲ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ x they are giving. ಟೋಟಲ್ ನಂಬರ್ ಬಂದು 1, 2, 3, 4, 5, 6, 7, 8 ಆಗಿರುತ್ತೆ. ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೋಬೇಡಿ. ಸೊ ಎಕ್ಸ್ ಟೋಟಲ್ ಬಂದು ನಮಗೆ 320 ಆಗಿರುತ್ತೆ ಮತ್ತು ವೈ ಟೋಟಲ್ ಬಂದು 379 ಆಗಿರುತ್ತೆ. ಫಸ್ಟ್ ನಾವು ಎಕ್ಸ್ದು ಮೀನ್ ಕಂಡುಹಿಡಿಯೋಣ. ಮೀನ್ ಆಫ್ ಎಕ್ಸ್ ಈಕ್ವಲ್ ಟು ಇದಕ್ಕೆ ಕೂಡ ನೀವು ಕ್ಯಾಲ್ಕುಲೇಷನ್ಸ್ ಆಫ್ ಮೀನ್ ಅಂತ ಹಾಕಿ ಇವಾಗ ಕೆಳಗೆ ಕ್ಯಾಲ್ಕುಲೇಷನ್ ಆಫ್ ವಾಟ್ಸ್ ದಟ್ ಎಕ್ಸ್ ಅಂತ ಹಾಕಿ ಎಲಾಬ್ರೇಟ್ ಮಾಡಿ ಬರಿಬೋದು. ಮೇ ಬಿ ಇದನ್ನು ನಿಮಗೆ 10 ಮಾರ್ಕ್ಸ್ ಆರ್ 15 ಮಾರ್ಕ್ಸ್ ಕೇಳ್ತಿದ್ದಾರೆ ಅಂದರೆ ಈ ಥರ ಬರಿಬೇಕಾಗತ್ತೆ. ಲೈಕ್ ನಾನಿಲ್ಲಿ ಸುಮ್ಮನೆ ಪಕ್ಕದಲ್ಲಿ ಹಾಕೊಂಡಿದ್ದೀನಿ, ಜಸ್ಟ್ ನಿಮಗೆ ಹೇಳ್ಕೊಡಬೇಕು ಅಂತ. ಸೊ ಮೀನ್ ಆಫ್ ಎಕ್ಸ್ ಈಕ್ವಲ್ ಟು 320 ಡಿವೈಡೆಡ್ ಬೈ 10 ಆಗಿರುತ್ತೆ, ದಟ್ ಈಸ್ 32 ಆಗಿರುತ್ತೆ. ಮತ್ತು ಮೀನ್ ಆಫ್ ವೈ ಟೋಟಲ್ ಬಂದು 379 ಆಗಿರುತ್ತೆ ಮತ್ತು ಡಿವೈಡೆಡ್ ಬೈ 10 ಸೇಮ್ ಕೌನ್ಸ್ ಇದೆಲ್ಲ. ಸೊ ಟೋಟಲ್ ಎನ್ ಅಂತ ತಗೊಂಡ್ರೆ 37.9 ಆಗಿರುತ್ತೆ. ಇದು ಬಂದು ಮೀನ್ ಆಫ್ ಎಕ್ಸ್ ಆ್ಯಂಡ್ ಮೀನ್ ಆಫ್ ವೈ ಆಗಿರುತ್ತೆ. ಸೊ ನಮಗೆ ಎಕ್ಸ್ ಮೈನಸ್ ಮೀನ್ ಮಾಡಬೇಕು, ಬಿಕಾಸ್ ಅದನ್ನ ನಾವು ಮಲ್ಟಿಪಲ್ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ನಮಗಿದು ಬೇಕಾಗತ್ತೆ, ಓಕೆನಾ. ಫಸ್ಟ್ ನಾವು ಒಂದು
ಎಕ್ಸ್ ಬಂದು 25 ಆಗಿರುತ್ತೆ ಮತ್ತು ಮೀನ್ ಬಂದು 32 ಆಗಿರುತ್ತೆ. 25 ಮೈನಸ್ 32 ಮಾಡಿದ್ರೆ ನಮಗೆ -7 ಬರುತ್ತೆ. ಸೊ ಇದರಲ್ಲಿ ನೀವು 32 ಮೈನಸ್ 25 ಬರೆದು 7 ಅಂತ ಬರೆಯಂಗಿಲ್ಲ. 25 ಮೈನಸ್ 32 ಮಾಡಿದ್ರೆ ನಮಗೆ ಕ್ಯಾಲ್ಕುಲೇಟರಲ್ಲೇ ನಿಮಗೆ -7 ಅಂತ ಬರುತ್ತೆ. ಸೊ ಮೈನಸ್ ವ್ಯಾಲ್ಯೂ ಪ್ಲಸ್ ವ್ಯಾಲ್ಯೂ ಎಲ್ಲ ಕರೆಕ್ಟಾಗಿ ಬರ್ಕೋಬೇಕಾಗತ್ತೆ. ಫಸ್ಟ್ ನಾವು ಎಕ್ಸ್ನೆಲ್ಲ ಬರ್ಕೋಬೇಕು. ಎಕ್ಸ್ ಮೈನಸ್ ಮೀನ್. ಸೊ here 25 minus 32 equal to 7 ಮತ್ತೆ 28 minus 32 equal to 4 then 35 minus 32 equal to 3. ಈ ಥರ ನಾವು ಪ್ರತಿಯೊಂದಕ್ಕೂ ಮಾಡ್ಕೊಬರ್ಬೇಕಾಗತ್ತೆ. ನೋಡಿ ಲಾಸ್ಟಲ್ಲಿ 32 ಮೈನಸ್ 32 ಇದೆ, ಅದನ್ನ 0 ಕನ್ಸಿಡರ್ ಮಾಡಿ. ಓಕೆನಾ? ನೆಕ್ಸ್ಟ್ ವೈ ಮೈನಸ್ ವೈ ಮೀನ್. ವೈ ಮೈನಸ್ ವೈ ಮೀನ್. ಸೊ ಇದರಲ್ಲಿ ನಮಗೆ ವೈ ವ್ಯಾಲ್ಯೂ ಬಂದು 43 ಆಗಿರುತ್ತೆ. 43 ಮೈನಸ್ 37.9. ವೈ ಆಫ್ ಮೀನ್ ಬಂದು 37.9 ಇದೆ. ಸೊ 43 ಮೈನಸ್ 37.9 ಬಂದು 5.1 ಆಗಿರುತ್ತೆ. ದೆನ್ 46 ಮೈನಸ್ 37.9 ಬಂದು 8.1 ಆಗಿರುತ್ತೆ. ಸೊ ಪ್ರತಿಯೊಂದಕ್ಕೂ ನಾವು ಹಿಂಗೆ ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಮತ್ತು ಎಕ್ಸ್ ಸ್ಕ್ವಯರಿಗೆ ಮಾತ್ರ ನಾವು ಇದನ್ನ ಮಾತ್ರ ಎಕ್ಸ್ ಸ್ಕ್ವಯರ್ ಮಾಡ್ಕೋಬೇಕು. ಬಿಕಾಸ್ ನಮಗೆ ಲಾಸ್ಟಲ್ಲಿ ಇಲ್ಲಿ ಕ್ಯಾಲ್ಕುಲೇಷನ್ಸ್ಗೆ ಬೇಕಾಗತ್ತೆ. ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವಯರ್ನ ಸ್ಕ್ವಯರ್ ಮಾಡ್ಕೋಬೇಕು. ಐ ಆಮ್ ರಿಯಲಿ ಕನ್ಫ್ಯೂಸ್ ಆಗ್ತಿದೆ. ಎಕ್ಸ್ ಮೈನಸ್ ಎಕ್ಸ್ ಮೀನ್ನ ನಾವು ಸ್ಕ್ವಯರ್ ಮಾಡ್ಕೋಬೇಕು. ಸೊ 7 7s 49 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ ಇಲ್ಲಿ ಎಲ್ಲ ಪ್ಲಸ್ ವ್ಯಾಲ್ಯೂನೇ ಬರುತ್ತೆ. ಅದಾದಮೇಲೆ 4 ಇಂಟು 4 16, 3 ಇಂಟು 3 9, 0 ಇಂಟು 0 0 ಆಗಿರುತ್ತೆ. ಸೊ ಪ್ರತಿಯೊಂದಕ್ಕೂ ನಾವು ಹೀಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಎಕ್ಸ್ ಮೈನಸ್ ಎಕ್ಸ್ ಮೀನ್ದು ಸ್ಕ್ವಯರ್ ಮಾಡೋದು ನೋಡಿದ್ವಿ. ಸೊ ಅದಾದಮೇಲೆ ಇವಾಗ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಇದೆಯಲ್ವಾ ಇಂಟು ವೈ ಮೈನಸ್ ವೈ ಮೀನ್ನ ನಾವು ಮಲ್ಟಿಪಲ್ ಮಾಡಬೇಕಾಗತ್ತೆ. ಇಲ್ಲಿದೆ ನೋಡಿ, -7 ಇಂಟು 5.1 ಮಾಡಬೇಕು. ಸೊ ದಟ್ ಆನ್ಸರ್ ವಿಲ್ ಬಿ -37.7 ಆಗಿರುತ್ತೆ. ಮತ್ತು -4 ಇಂಟು 8.1 ಬಂದು -32.4 ಆಗಿರುತ್ತೆ. ಸೊ ಈ ಥರ ಪ್ರತಿಯೊಂದಕ್ಕೂ ಲೈಕ್ ಈ ಕಾಲಮ್ ಏನಿದೆಯೋ ಈ ಕಾಲಮ್ ಎರಡು ನಾವು ಮಲ್ಟಿಪಲ್ ಮಾಡಿಕೊಂಡು ಇಲ್ಲಿ ಬರೀಬೇಕಾಗತ್ತೆ. ಆ್ಯಂಡ್ ಇದ್ರದ್ದು ಸಹ ನಾವು ಟೋಟಲ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನಮಗೆ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಹೋಲ್ ಸ್ಕ್ವಯರ್ದು ಕೂಡ ಟೋಟಲ್ ಬೇಕಾಗತ್ತೆ. ಸೊ ನೆಕ್ಸ್ಟ್ ರೆಗ್ರೆಷನ್ ಈಕ್ವೇಷನ್ ಆನ್ ವೈ ಆನ್ ಎಕ್ಸ್. ಸೊ ಅದ್ರದ್ದು ಫಾರ್ಮುಲಾ ಏನಂದರೆ ವೈ ಮೈನಸ್ ವೈ ಮೀನ್ ಈಕ್ವಲ್ ಟು ಡಿ ಬೈ ಎಕ್ಸ್ ಟು ದಿ ಹೋಲ್ ಎಕ್ಸ್ ಮೈನಸ್ ಎಕ್ಸ್ ಮೀನ್. ಇದು ಬೇಸಿಕ್ ಈಕ್ವೇಷನ್ ಆಗಿರುತ್ತೆ. ಇದರಲ್ಲಿ ನಮಗೆ ಬಿ ಬೈ ಎಕ್ಸ್ ಈಕ್ವಲ್ ಟು ಸಮ್ ಆಫ್ x minus x mean into y minus y mean divided by whole sum of x minus x mean whole square. ಸೊ ಅದರದ್ದು ವ್ಯಾಲ್ಯೂ ನಮಗೆ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಮತ್ತು ವೈ ಮೈನಸ್ ವೈ ಮೀನ್ದು -93 ಬಂದಿದೆ ಅಲ್ವಾ. ಸೊ ಈ -93 ಡಿವೈಡೆಡ್ ಬೈ 140 ಮಾಡಿಕೊಂಡ್ರೆ ನಮಗೆ -0.664 ಬರುತ್ತೆ. ಸೊ ನಮಗೆ ಇವಾಗ ಬಿ ವೈ ಎಕ್ಸ್ದು ವ್ಯಾಲ್ಯೂ ಬಂದು -0.664 ಆಗಿದೆಯಲ್ಲ. ಸೊ ಇವಾಗ ನಾವು ಮೇಲೆ ಒಂದು ಫಾರ್ಮುಲಾ ಬರ್ಕೊಂಡಿದ್ದೀವಲ್ಲ, ಸ್ಟ್ಯಾಂಡರ್ಡ್ ಫಾರ್ಮುಲಾ.
ಅದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ y ಮೈನಸ್ y ಮೀನ್ ಈಕ್ವಲ್ ಟು ಲೈಕ್ y ಅಂದರೆ ನಮ್ಗೆ y ಏನು ಅಂತ ಗೊತ್ತಿಲ್ಲ, ಸೊ ಮೈನಸ್ ಮಾಡ್ಕೋಬೇಕು. ಮತ್ತು ಮೀನ್ ಆಲ್ರೆಡಿ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಮೀನ್ ಆಫ್ y ಬಂದು 37.9 ಇದೆಯಲ್ಲ, ಸೊ ಅದನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ 37.9 ಅಂತ. ಮತ್ತು ಈಕ್ವಲ್ ಟು ಬಿ ವೈ ಎಕ್ಸ್ದು ನಾವು ಫಾರ್ಮುಲಾ ಏನು ಮಾಡ್ಕೊಂಡಿದ್ದೀವಿ, ಲೈಕ್ ನಮ್ಗೆ ಸೊಲ್ಯೂಷನ್ ಏನು ಸಿಕ್ಕಿದೆ ಅಂದರೆ ಮೈನಸ್ 0.664 ಇದೆಯಲ್ಲ ಅಷ್ಟು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಹೋಲ್ ಆಫ್ ಎಕ್ಸ್ ಮೈನಸ್ 32. ಈ 32 ಎಲ್ಲಿಂದ ಬಂತು ಅಂದರೆ ಮೀನ್, ಎಕ್ಸ್ ಆಫ್ ಮೀನ್ ನಾವು ಇಲ್ಲಿ ಆಲ್ರೆಡಿ ನಾವು ಮಾಡ್ಕೊಂಡಿದ್ದೀವಿ. ಈ ಮೀನ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಲ್ಲ, ಆ ಮೀನ್ನ ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ಇವಾಗ ವೈ ನಮಗೆ ಬೇಕಾಗಿರತ್ತು, ಬಿಕಾಸ್ ಎಕ್ಸ್ ಬೇಡ ನಮಗೆ, ವೈ ಮಾತ್ರ ಕಂಡುಹಿಡಿತೀವಿ. ಸೊ ಎಕ್ಸ್ನ ನಾವು ಈ ಕಡೆ ಇಟ್ಕೊಂಡ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ 37.9 ಏನಿದೆಯೋ ಅದು ಆ ಕಡೆ ಪ್ಲಸ್ ಆಗುತ್ತೆ. ಸೊ 37.9 ಆಗುತ್ತೆ. ದೆನ್ ಮೈನಸ್ 0.664 ಮತ್ತು ಸೇಮ್ ಎಕ್ಸ್ ಇಂಟು 32 ಬರುತ್ತೆ. ಸೊ ನಾವು ಇಲ್ಲಿ ಇನ್ನೊಂದು ಸ್ಟೆಪ್ ಮಿಸ್ ಮಾಡಿದ್ದೀನಿ, ನಾನು ಸ್ಟ್ರೈಟಾಗಿ ಆನ್ಸರೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲಿ ನೀವು ಈ 0.664 ಇದೆಯಲ್ಲ ಇದಿಂಟು ಎಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಮೈನಸ್ 0.664 ಇಂಟು ಮೈನಸ್ 32 ಮಾಡ್ಕೋಬೇಕು. ಅದಾದಮೇಲೆ ಒಂದು ಅಮೌಂಟ್ ಬರುತ್ತಲ್ಲ ಅದನ್ನ 37 ಜೊತೆಗೆ ಮೈನಸ್ ಮಾಡ್ಕೋಬೇಕು. ಅದು ಮಾಡಿದ್ರೆ ನಮಗೆ y ಈಕ್ವಲ್ ಟು 59.15 ಮೈನಸ್ 0.664 ಎಕ್ಸ್ ಅನ್ನೋದು ಬರುತ್ತೆ. ಸೊ ಎಕ್ಸ್ y ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 59.15 ಮೈನಸ್ 0.664 ಎಕ್ಸ್ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಪ್ರೆಡಿಕ್ಟ್ ವೈ ವೆನ್ ಎಕ್ಸ್ ಈಕ್ವಲ್ ಟು 30 ಅಂತ ಕೇಳಿದ್ದಾರೆ. ಸೊ ವೈಗೆ ನಮಗೆ ಇಷ್ಟು ಫಾರ್ಮುಲಾ ಬಂದಿದೆ ಮತ್ತು ಎಕ್ಸ್ ಇಷ್ಟು ಅಂತ ನಮಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲೇ ಕ್ವಶನಲ್ಲಿ. ಸೊ ವೈ ಈಕ್ವಲ್ ಟು 59.15 ಮೈನಸ್ 0.664 ಹೋಲ್ ಲೈಕ್ ಈ 30 ಅನ್ನೋದು ನಮಗೆ ಕ್ವಶನಲ್ಲಿ ಕೊಟ್ಟಿದ್ರಲ್ಲ ಆ 30 ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ದೆನ್ ನೆಕ್ಸ್ಟ್ ಸ್ಟೆಪ್ ಬಂದು 59.15 ಮೈನಸ್ 0.664 ಇಂಟು 30 ಬಂದು ನಮಗೆ 19.92 ಆಗಿರುತ್ತೆ. ಸೊ ಇದೆರಡನ್ನೂ ನಾವು ಮೈನಸ್ ಮಾಡಿಕೊಂಡ್ರೆ y ಈಕ್ವಲ್ ಟು 39.23 ಆಗಿರುತ್ತೆ. ಸೊ when economics equal to stat 30, then statistic marks will be 39.29. This is called regression. ಸೊ ನಮಗೆ ಇಲ್ಲಿ ಕ್ವಶನ್ ಕೇಳಿದಾರಲ್ಲ, ಈ ಕ್ವಶನ್ ನಾವು ಇಷ್ಟು ಸೊಲ್ಯೂಷನ್ ಕೊಟ್ಟಿದ್ದೀವಿ. ಲಾಸ್ಟಲ್ಲಿ ನೀವು ಕನ್ಕ್ಲೂಷನ್ ಏನು ಕೊಡಬೇಕು ಅಂದರೆ ಎಲಾಬ್ರೇಟ್ ಮಾಡಿ ಬರೀಬೇಕು. ಫಸ್ಟ್ ನಾವು ವೈ ಇಷ್ಟು ಕಂಡುಹಿಡಿದಿದ್ವಿ, ವೈಯಿಂದ ನಮಗೆ ಎಕ್ಸ್ ಇಷ್ಟು ಅಂತ ಹಾಕೊಂಡು ಮಾಡಿದ್ದೀವಿ. ಸೊ ಕನ್ಕ್ಲೂಷನ್ ನಮಗೆ ಎಷ್ಟು ಸಿಕ್ಕಿದೆ ಅಂತ ಎಲಾಬ್ರೇಟ್ ಮಾಡಿ ಅಂದರೆ ಅಲ್ಲಿ ನಿಮಗೆ ಮಾರ್ಕ್ಸ್ ಆ್ಯಡ್ ಆನ್ ಆಗುತ್ತೆ. ಸೊ ಈಸ್ ಐ ಆಮ್ ಕ್ಲಿಯರ್? ಎಷ್ಟು ಕ್ಲಿಯರ್ ಆಗಿದೆಯಾ? ಸೊ ಹ್ಯಾಸ್ ಐ ಸೆಡ್ ಇದರಲ್ಲಿ ಮೀಡಿಯನ್ ಮೋಡ್ ಕಂಡುಹಿಡಿಬೇಕಾಗತ್ತೆ. ಸೊ ಎಕ್ಸ್ ಆ್ಯಂಡ್ ವೈ ವಿಲ್ ಬಿ ಲೈಕ್ ಎಕ್ಸ್ ಈಕ್ವಲ್ ಟು ಬ್ಲಡ್ ಪ್ರೆಷರ್ ಆ್ಯಂಡ್ ವೈ ಈಕ್ವಲ್ ಟು ನಂಬರ್ ಆಫ್, ಇದನ್ನ ವೈ ಅಂತಲೂ ಕನ್ಸಿಡರ್ ಮಾಡ್ಬೋದು, ಇಲ್ಲ ಫ್ರೀಕ್ವೆನ್ಸಿ ಅಂತಲೂ ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ನಾವು ಫ್ರೀಕ್ವೆನ್ಸಿ ಅಂತಲೇ ಮೆನ್ಷನ್ ಮಾಡ್ಕೊಳ್ಳೋಣ. ನಂಬರ್ ಆಫ್ ಮೆನ್ಸ್ ವಿಲ್ ಬಿ ಫ್ರೀಕ್ವೆನ್ಸಿ. ಓಕೆನಾ? ಎಕ್ಸ್ ಬಂದು ಇಷ್ಟು ಏಜ್ ಕೊಟ್ಟಿದ್ದಾರೆ, ಅವ್ರ ಬ್ಲಡ್ ಪ್ರೆಷರ್ ಲಿಸ್ಟ್ ಕೊಟ್ಟಿದ್ದಾರೆ, ಮತ್ತು ಫ್ರೀಕ್ವೆನ್ಸಿ ತಗೊಂಡಿದ್ದೀವಿ. ಸೊ ನಮಗೆ ಅನ್ಗ್ರೂಪ್ಡ್ ಡೇಟಾ ಇದೆ, ಇಲ್ಲಿ ಗ್ರೂಪ್ಡ್ ಡೇಟಾ ಅಲ್ಲ ಅನ್ಗ್ರೂಪ್ಡ್ ಡೇಟಾ ಇದೆ. ಸೊ ಇದರಲ್ಲಿ ನಮಗೆ ಮೀನ್ ಕಂಡುಹಿಡಿಯೋಕ್ಕೆ ಎಫ್ ಇಂಟು ಎಕ್ಸ್ ಮಾಡ್ಕೋಬೇಕು. ಸೊ 60 ಇಂಟು 40, 35 ಇಂಟು 5 ಈ ಥರ ಮಾಡಿಕೊಂಡು ಇದು ಟೋಟಲ್ ಮಾಡ್ಕೋಬೇಕಾಗತ್ತೆ. ಮತ್ತು ಸಿ ಎಫ್ ಅಂದರೆ ಏನು ಅಂದರೆ ನಮಗಿದು ಗ್ರೂಪ್ಡ್ ಡೇಟಾ ಮಾಡಬೇಕಾದ್ರೆ ಆರ್
ಮೋಡ್ ಕಂಡುಹಿಡಿಬೇಕಾದ್ರೆ ಯೂಸ್ ಆಗುತ್ತೆ. ಇದರಲ್ಲಿ ನಮಗೆ ಫಸ್ಟ್ ಸಿ ಎಫ್ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಫಸ್ಟ್ 4ನ 4 ಬರ್ಕೋಬೇಕು. ದೆನ್ 4 + 5 ಬಂದು 9 ಆಗುತ್ತೆ. ದೆನ್ 9 + 31 ಲೈಕ್ ನಮಗೆ ಈ ಸೆಕೆಂಡ್ ಶೆಲ್ಲಲ್ಲಿ ಏನು ಬರುತ್ತೋ ಅದು, ಮತ್ತು ಥರ್ಡ್ ಶೆಲ್ಲಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಏನಿರುತ್ತೋ ಅದರದ್ದು ನಾವು ಪ್ಲಸ್ ಮಾಡ್ಕೋಬೇಕಾಗತ್ತೆ. ಅದು ನಮಗೆ ಇಲ್ಲಿ ವ್ಯಾಲ್ಯೂ ಬರುತ್ತೆ. ಓಕೆನಾ. ನೆಕ್ಸ್ಟ್ 40 + 39 79 ಈ ಥರ ಪ್ರತಿಯೊಂದಕ್ಕೂ ಮಾಡ್ಕೊಂಬರ್ಬೇಕಾಗತ್ತೆ. ಇದನ್ನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಸೊ ಇದು ಅನ್ಗ್ರೂವ್ಡ್ ಡೇಟಾ ಆಗಿರೋದ್ರಿಂದ ಮೀನ್ ಈಕ್ವಲ್ ಟು ಟೋಟಲ್ ಆಫ್ ಎಫ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಎನ್. ಮುಗಿಸ್ಬಿಡ್ತೀನಿ ನಾನು ಒಂದ್ಸರಿ. ಸೊ ಮೀನ್ ಟೋಟಲ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಟೋಟಲ್ ಆಫ್ ಎಫ್ ಎಕ್ಸ್ ಬಂದು ನಮಗೆ 1970 ಡಿವೈಡೆಡ್ ಬೈ 250 ಆಗಿರುತ್ತೆ. ಟೋಟಲ್ ಆಫ್ ಎನ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಮಗೆ ನಂಬರ್ ತಗೋಬಾರ್ದು, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರಲ್ಲ, ಸೊ ನಾವು ಟೋಟಲ್ ಮಾಡ್ಕೋಬೇಕು. ಟೋಟಲ್ ಆಫ್ ಎಫ್ ಈಕ್ವಲ್ ಟು ಬಂದು 250 ಆಗಿರುತ್ತೆ. ಸೊ ಟೋಟಲ್ ಆಫ್ ಎಫ್ ಎಕ್ಸ್ ಬಂದು 19,770 ಆಗಿರುತ್ತೆ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಡಿವೈಡ್ ಮಾಡಿದ್ರೆ 79.08 ಬರುತ್ತೆ. ಇದನ್ನ ನಮಗೆ ಮೀನ್ ಅಂತಾರೆ. ಸೊ ದೆನ್ ಮೀಡಿಯಮ್ ಬಂದು n+1 ಡಿವೈಡೆಡ್ ಬೈ 2 ಅಂತ. ಸೊ n ಬಂದು ನಮಗೆ ಟೋಟಲ್ ಎಷ್ಟು ಬಂದಿದೆ, 250 ಬಂದಿದೆ. 250 + 1 ಡಿವೈಡೆಡ್ ಬೈ 2 ಅಂದರೆ ನಮಗೆ 125.5 ಟರ್ಮ್ ಆಗಿರುತ್ತೆ. ಸೊ 125 ಅಂದರೆ ನಮ್ಗೆ ಅಪ್ರಾಕ್ಸಿಮೇಟ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾತ್ರ ಇಲ್ಲಿ ಬರುತ್ತೆ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾಕಂದರೆ ಲೈಕ್ ನಾವು ಮಾಡೋ ಮೀಡಿಯನ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಾಂದರೆ ಜಾಸ್ತಿ ಆಗುತ್ತೆ 223ಗೆ. ಸೊ 193 ಐಟಮ್ಸಲ್ಲೇ ಇಲ್ಲೇ ಬರುತ್ತೆ ಅಂತ ನಾವು ಕನ್ಸಿಡರ್ ಮಾಡೋಣ. ಅದು ಬಂದು 80. ಸೊ ನಮಗೆ ಮೀನು ಕೂಡ ನಮಗೆ 79.08 ಬಂದಿದೆ, ಮತ್ತು ಮೀಡಿಯಮ್ಮು ಕೂಡ 80 ಹತ್ರನೇ ಲೇ ಆಗತ್ತೆ ಅಂತ ಬಂದಿದೆ. ಮತ್ತು ಮೋಡ್ ಬಂದು ಇದು ಅನ್ಗ್ರೂಪ್ಡ್ ಡೇಟಾ ಆಗಿರೋದ್ರಿಂದ ಮೋಡ್ ಇರೋದು ತುಂಬ ಸಿಂಪಲ್ ಆಗಿರುತ್ತೆ. ವಿಚ್ ಇಸ್ ಹ್ಯಾವಿಂಗ್ ದಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ದಟ್ ವಿಲ್ ಬಿ ದಿ ಮೋಡ್. ಸೊ ಇದರಲ್ಲಿ ನಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ ಅಂದರೆ 4 ಇದೆ, 5, 31, 39 ಆ್ಯಂಡ್ 114 ಇದೆ. ಸೊ 114 ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ, 80 ಇದೆ. ಸೊ ಅಗೇನ್ ದ ಮೋಡ್ ವಿಲ್ ಬಿ ಆಲ್ಸೋ 80. ಸೊ ಮೀನ್, ಮೀಡಿಯಮ್, ಮೋಡ್ ಮೂರು ಕೂಡ ನಮಗೆ 80 ಬರುತ್ತೆ. ದಟ್ ಈಸ್ ನಮ್ಮ ಆನ್ಸರ್ ಪರ್ಫೆಕ್ಟ್ ಇದೆ ಅಂತ. ಸಪೋಸ್ ಇದನ್ನೇ ನಮಗೆ ಗ್ರೂಪ್ಡ್ ಡೇಟಾ ಆಗಿ ಮಾಡಿದರೆ ನಮಗೆ ಮೋಡ್ ಕಂಡುಹಿಡಿಯೋಕ್ಕೆ ಲೈಕ್ ಲೋವರ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಅಂತ ಬರುತ್ತೆ, ಲೋವರ್ ಫ್ರೀಕ್ವೆನ್ಸಿ, ಹೈಯರ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಅದ್ರ ಜೊತೆಗೆ F1 - F0 ಲೈಕ್ ಇದೇ ಥರ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡಿಕೊಂಡು F1, F0 ಮತ್ತು F2 ಅಂತೆಲ್ಲ ಬರುತ್ತೆ. ಅದಾದಮೇಲೆ ಫ್ರೀಕ್ವೆನ್ಸಿ ಎಲ್ಲ ಮಾಡ್ಕೊಂಡು ನಮಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಇದು ಬಂದು ನಮಗೆ ಗ್ರೂಪ್ಡ್ ಡೇಟಾ ಕೊಡಬೇಕಾದ್ರೆ. ಅನ್ಗ್ರೂಪ್ಡ್ ಡೇಟಾ ಯಾವಾಗ ಕೊಟ್ಟಿದ್ದಾರೋ ಆವಾಗ ಫ್ರೀಕ್ವೆನ್ಸಿ ಯಾವ್ದು ಹೈಯೆಸ್ಟ್ ಇದೆಯೋ ಅದನ್ನ ನಾವು ಮೋಡಾಗಿ ಕನ್ಸಿಡರ್ ಮಾಡ್ತೀವಿ. ಸೊ ಇಷ್ಟು ಆಯಿತು.